ಮಾಡಿ. ಆಯ್ತು, ಅದನ್ನ ಮಾಡಿಬಿಟ್ಟೆ. ನೀವು ಆಗಲೇ 5 ನಿಮಿಷ ಮುಂಚೆ ಹೇಳಿರೋ ಪ್ರಶ್ನೆಗೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನೀವ್ ಹೇಳ್ದಂಗೆ ಕೇಳ್ಬೇಕಾ? ಮಾರ್ಕ್ ಮಾಡೋದೇ ದೊಡ್ಡ ವಿಷಯ ಅಲ್ಲ ಸರ್. ದಯವಿಟ್ಟು ಸಮಯ ವ್ಯರ್ಥ ಮಾಡಬೇಡಿ. ನಮ್ಗೆ ಏನು ಕೊಟ್ಟಿದ್ರು ತಹಶೀಲ್ದಾರ್ ಅವ್ರು ನಿನ್ನೆ ಫೋನಲ್ಲಿ ನಿಮ್ಗೆ ಆರ್ಎಸ್ ನಿಮ್ಗೆ ಹೇಳಿದ್ರೆ ಇಲ್ಲ ಸರ್, ನಾನು ಸರ್ವೆ ಮಾಡಿ ಅಲ್ಲ ನಿಮ್ಗೆ ಒತ್ತುವರಿ ಆಗಿದೆಯಲ್ಲ ಸರ್? ನಾವು 100% ಒತ್ತುವರಿ ಆಗಿತ್ತು. ಟ್ರಂಚ್ ಹೊಡೆದು ಪಂಚಾಯತ್ ಹಸ್ತಾಂತರ ಎಲ್ಲಿ ತೋರಿಸಿ ಸರ್, ಎಲ್ಲಿ ಮಾಡಿರೋದನ್ನ ಮತ್ತೆ ಇವಾಗ ಸೂಲಬೆಲೆ ಹೋಬಳಿ ಕಂಬಳಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಏನು ಬೇಗೂರು ಗ್ರಾಮದಲ್ಲಿ ನಾವು ಈ ದಿನ ಇರ್ತೇವೆ. ವಿಚಾರ ಏನಪ್ಪ ಅಂದರೆ, ಇದೇ ಗ್ರಾಮದ ಸರ್ವೆ ನಂಬರ್ 141ರಲ್ಲಿ ಗ್ರಾಮದ ನಿರ್ಗತಿಕರಿಗೆ, ಭೂರಹಿತ ರೈತರಿಗೆ ಎಲ್ಲರಿಗೂ ದರಖಾಸ್ತು ಮೂಲಕ 1978-79ರಲ್ಲಿ ದರಖಾಸ್ತು ಮೂಲಕ ಮಂಜೂರಾಗಿರುತ್ತೆ. ಈ ಒಂದು ಜಾಗಗಳಲ್ಲಿ ಏನು ಸುಮಾರು 40 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಇಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಕುಟುಂಬಕ್ಕೆ ಯಾವುದೇ ರೀತಿ ಅವ್ರ ಗಮನಕ್ಕೆ ಕೋಡಿ ಮತ್ತು ದುರಸ್ತಿ ಸ್ಕೆಚ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಆಜು ಬಾಜು ಇರ್ತಕ್ಕಂಥ ಜಮೀನುಗಳಿಗೆ ಯಾವುದೇ ಮಾಹಿತಿ ನೀಡಿದೆ, ಯಾವುದೇ ನೋಟಿಸ್ ಜಾರಿ ಮಾಡಿದೆ, ಏಕಾಏಕಿ ಅವರು ಕೋಡಿ ದುರಸ್ತಿ ಸ್ಕೆಚ್ ಅದು ಬಸ್ಗಳನ್ನ ಮಾಡ್ಕೊಂಡಿದ್ದೀನ ಕುಟುಂಬಕ್ಕೆ ಒಂದು ಅನ್ಯಾಯ ಮಾಡ್ತಕ್ಕಂಥ ವಿಚಾರ ಇಲ್ಲ ಆಗಿರುತ್ತೆ. ಒಂದೂವರೆ ಎಕರೆ ಇರೋದು 2 ಎಕರೆ ಪೊಸಿಷನ್ ಇದೆ. ಎಲ್ಲ ಬಿಟ್ಟು ಸರ್ಕಾರ ತಗೋಬೇಕು ಅಂತ ನಾನು 2019 ಅಡ್ಡಿ ಮಾಡ್ತಾ ಇಲ್ಲ. ನಮಗೆ ಈ ಹಿಂದೆ ಕೊಟ್ಟಿರ್ತಕ್ಕಂತಹ ದಾಖಲೆಗಳಿಗೆ ನಮ್ಮ ಜಾಗ ಗುರುತಿಸ್ಕೊಟ್ಟು ಬೋರ್ಡ್ ಹಾಕಿ ಒತ್ತುವರಿ ತೆರವು ಮಾಡಿಸಿ ಅಂತ ನಮ್ಮ ಒತ್ತಾಯ. ಈಗಲೇ ಮಾಡಿ ಸರ್ವೆ ದಾಖಲೆ ಇಲ್ವಾ ನಿಮ್ಮ ಹತ್ರ? ಯಾಕೆ ಇದು ನಿರ್ಲಕ್ಷ್ಯ ನೋಡಿ. ಸರ್ಕಾರಿ ಜಮೀನು ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ದಂಗೆ ಒಂದು ನಾವು ಏನಿದೆ ನಾಮಕ ಫಲಕವನ್ನು ಹಾಕ್ಸ್ಬೇಕು, ನಾವು ಹಾಕ್ಸ್ತೀವಿ. ಅದನ್ನು 1 or 2 ಡೇಸಲ್ಲಿ ಅದನ್ನು ಮಾಡ್ತೀವಿ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ಸ್ವಂತ ಮಾಡ್ತಿದ್ರೆ ಎಲ್ಲರಿಗೂ ಒಂದೊಂದು ನಿವೇಶನ 10 ಗುಂಟೆ ಜಾಗ ನಾವು ವ್ಯವಸಾಯ ಮಾಡೋಕ್ಕೆ ಆವಾಗ ಪೊಲೀಸ್ ಇಲಾಖೆಯವ್ರು ಕರ್ಕೊಂಬರಲ್ಲ. ಆವಾಗ ಬಲಾಢ್ಯರಿಗೆ ಅವ್ರಿಗೆಲ್ಲನೂ ಸಪೋರ್ಟು. ಇದೇ ಸೂಲಬೆಲೆ ಹೋಬಳಿ ಎಲ್ಲಿದ್ದೀರಾ, ರೆವಿನ್ಯೂ ಅಧಿಕಾರಿಗಳು ಎಲ್ಲಿದ್ದೀರಾ? ಇವಾಗ ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಬಂದಾಗ ಇಲ್ಲಿ ಮಾತ್ರ ನಮಗೆ ಬೈದ ವಾತಾವರಣ ಸೃಷ್ಟಿ ಮಾಡಿ ನಮಗೆ ಕೇಸ್ ಫಿಟ್ ಮಾಡಿ ಏನೋ ಒಂದು ಮಾಡಬೇಕು ತೋರಿಸೋದು ನಮಗೆ. ಎಲ್ರಿಗೂ ಜೈ ಭೀಮ್, ನಮಸ್ತೆ. ಏನಿವತ್ತಿನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಬೆಲೆ ಹೋಬಳಿ ಕಂಬಳಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಏನು ಬೇಗೂರು ಗ್ರಾಮದಲ್ಲಿ ನಾವು ಈ ದಿನ ಇರ್ತೇವೆ. ವಿಚಾರ ಏನಪ್ಪ ಅಂದರೆ, ಇದೇ ಗ್ರಾಮದ ಸರ್ವೆ ನಂಬರ್ 141ರಲ್ಲಿ ಗ್ರಾಮದ ನಿರ್ಗತಿಕರಿಗೆ, ಭೂರಹಿತ ರೈತರಿಗೆ ಎಲ್ಲರಿಗೂ ದರಖಾಸ್ತು ಮೂಲಕ 1978-79ರಲ್ಲಿ ದರಖಾಸ್ತು ಮೂಲಕ ಮಂಜೂರಾಗಿರುತ್ತೆ. ಈ ಒಂದು ಜಾಗಗಳಲ್ಲಿ ಏನು ಸುಮಾರು 40 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಇಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಕುಟುಂಬಕ್ಕೆ ಯಾವುದೇ ರೀತಿ ಅವ್ರ ಗಮನಕ್ಕೆ ಪೋಡಿ ಮತ್ತು ದುರಸ್ತಿ ಸ್ಕೆಚ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಆಜು ಬಾಜು ಇರ್ತಕ್ಕಂಥ ಜಮೀನುಗಳಿಗೆ ಯಾವುದೇ ಮಾಹಿತಿ ನೀಡಿದೆ, ಯಾವುದೇ ನೋಟಿಸ್ ಜಾರಿ ಮಾಡಿದೆ, ಏಕಾಏಕಿ ಅವರು ಪೋಡಿ ದುರಸ್ತಿ ಸ್ಕೆಚ್ ಅದು ಬಸ್ಗಳನ್ನ ಮಾಡ್ಕೊಂಡಿದ್ದೀನ ಕುಟುಂಬಕ್ಕೆ ಒಂದು ಅನ್ಯಾಯ ಮಾಡಿರ್ತಕ್ಕಂಥ ವಿಚಾರ ಇಲ್ಲ ಆಗಿರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದೇ ಗ್ರಾಮದಲ್ಲಿ ನಾವು 2023-24ರಲ್ಲಿ ವ್ಯಾಪ್ತಿಗೆ ಬರುವಂಥ ಆಜುಬಾಜು ಸರ್ವೆ ನಂಬರ್ಗಳಲ್ಲಿ ಇದೇ ಗ್ರಾಮದ ಕೆಲವರು ಬಲಾಢ್ಯರು ಏನೋ ಒಂದು ಜಮೀನನ್ನು ಒತ್ತುವರಿ ಮಾಡಿರೋದನ್ನು ನಾವು ಮೊನ್ನೆ ತಾಲೂಕು ದಂಡಾಧಿಕಾರಿಗಳಿಗೆ, ಹೊಸಕೋಟೆ ತಾಲೂಕು ದಂಡಾಧಿಕಾರಿಗಳಿಗೆ ಗಮನ ಕೊಟ್ಟಿರ್ತೀವಿ. OM ಸಹ ಆಗಿರುತ್ತೆ. ಆ ಒತ್ತುವರಿಯನ್ನು ತೆರವು ಮಾಡಿಸ್ಲಿಕ್ಕೆ ಅಂತ ಸಂಬಂಧಪಟ್ಟಂಥ ರೆವಿನ್ಯೂ ಇನ್ಸ್ಪೆಕ್ಟ್ರು ಸಹ ಗ್ರಾಮಕ್ಕೆ ಬಂದು ಸರ್ವೆ ಮಾಡಿ ಮಾಜರ್ ಮಾಡಿರ್ತಾರೆ. ಆದರೆ 2024ರಿಂದ 2026 ಇಲ್ಲಿವರೆಗೂ ಆ ಒತ್ತುವರಿಯನ್ನು ತೆರವು ಮಾಡಿಸಿರಲ್ಲ. ಆ ದಿನಕ್ಕೆ ಮಾತ್ರ ಆ ಕ್ಷಣಕ್ಕೆ ಟ್ರಂಚ್ ಮಾಡಿಸಿ ಬಿಟ್ಟಿರ್ತಾರೆ. ಆದರೆ ಇವಾಗಲೂ ಸಹ ಆ ಒಂದು ಜಾಗದಲ್ಲಿ ಏನೋ ಒಂದು ಮಾವಿನ ಗಿಡಗಳನ್ನ ನೆಟ್ಕೊಂಡು ಆ ಜಾಗನ ಸರ್ಕಾರಕ್ಕೆ ಸೇರಬೇಕಾಗಿರುವಂಥ ಖಜಾನೆನ ಅಲ್ಲಿರ್ತಕ್ಕಂತಹ ಭೂಗಳರು ಕೆಲವರು ಗುಳುಂ ಮಾಡ್ತಾಯಿದ್ದಾರೆ. ಇದನ್ನು ಪ್ರಶ್ನೆ ಮಾಡ್ತಾ ಇರೋದು ಒಬ್ಬರು ಇಲ್ಲ. ಒತ್ತುವರಿ ಮಾಡಿರೋ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ. ಈ ಒಂದು ವಿಚಾರನ ಸಂಬಂಧಪಟ್ಟ ತಹಶೀಲ್ದಾರ್ ಅವ್ರು ಗಮನ ಕೊಟ್ಟಿರ್ತೀರಿ. ಅದೇ ರೀತಿ ಗ್ರಾಮದಲ್ಲಿ ಸರ್ವೆ ನಂಬರ್ 70 ಸುಮಾರು
48 ಎಕರೆ ಕೆರೆ ಇರುತ್ತೆ. ಆ ಭೂಮಿಯಲ್ಲಿ ಇದೇ ಗ್ರಾಮದಲ್ಲಿ ಕೆಲವರು ಏನು ಹಣವಂತರು ಮತ್ತು ರಾಜಕೀಯ ಬೆಂಬಲಿಗರು ಕೆರೆನ ಒತ್ತುವರಿ ಮಾಡಿ ವ್ಯವಸಾಯ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ಆದರೆ ಅದೇ ರೀತಿ ಅವ್ರು ಮಾಡ್ದಂಗೆ ಇಲ್ಲಿರೋರ್ಗು ಅವಕಾಶ ಕೊಡಬೇಕು. ನಾವು ರೈತರಿಗೆ ನಾವು ವಿರೋಧ ಮಾಡ್ತಾಯಿಲ್ಲ, ಆದರೆ ಒತ್ತುವರಿ ಮತ್ತು ಸರ್ಕಾರಿ ಭೂಮಿ ಅನ್ನೋದು ಎಲ್ಲರಿಗೂ ಒಂದೇ ರೀತಿ ಅನ್ವಯಿಸುತ್ತೆ. ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನಲ್ಲ. ಇದನ್ನು ನಾವು ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀರಿ. ಅದೇ ರೀತಿ ಗ್ರಾಮದಲ್ಲಿ ಸರ್ಕಾರಿ ಕುಂಟೆಗಳು ಸರ್ವೆ ನಂಬರ್ 30ರಲ್ಲಿ ಏನು ಸರ್ಕಾರಿ ಕುಂಟೆ ಇರುತ್ತೋ ಅದನ್ನು ಸಹ ಕೆಲವರು ಕಬಳಿಸ್ಕೊಂಡಿರ್ತಾರೆ. ಇದನ್ನು ಸಹ ನಾವು ಸರ್ವೆ ಮಾಡಿ ಗುರ್ಸ್ಕೊಟ್ಟು ಅದನ್ನು ಅದ್ಬಸ್ತು ಮತ್ತು ಸ್ಕೆಚ್ ಮಾಡಿ ಅಂತ ಕೊಟ್ಟಿದ್ದೆ. ಅದನ್ನು ಸಹ ಮಾಡಿರಲ್ಲ ಇಲ್ಲಿವರೆಗೂ. ಮಾಡಿದ್ದಾರೆ. ಹಾಂ, ಸರಿ. ಮತ್ತು ಇನ್ನೊಂದು ಸರ್ವೆ ನಂಬರ್ 28 ಏನು ಕುಂಟೆ ಜಾಗನ ಒತ್ತುವರಿ ಮಾಡಿರ್ತಾರೆ, ಅದನ್ನು ಸಹ ತೆರವು ಮಾಡೋ ಹಂತದಲ್ಲಿದೆ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ಸರ್ಕಾರ ವಶಕ್ಕೆ ಪಡಿಬೇಕಂತ ನಾವು ಗಮನ ಕೊಡ್ತಾಯಿದ್ರಿ. ಮತ್ತು ಇನ್ನೊಂದು ಸರ್ವೆ ನಂಬರು 167ರಲ್ಲಿ 27 ಗುಂಟೆ ಜಮೀನನ್ನು ಏನು ನೋಡಿ ಸ್ಕೆಚ್ಚಲ್ಲಿ ಈ ಕಂಪ್ನಿಗಳನ್ನ ನಿರ್ಮಾಣ ಮಾಡಿಕೊಂಡು ಸರ್ಕಾರಿ ಜಮೀನುಗಳನ್ನ ಕಬಳಿಸ್ಕೊತಿದ್ದಾರೆ. ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಯಾವುದೇ ಅನುಮತಿ ಇಲ್ಲದೆ ಮಾಡಿರ್ತಕ್ಕಂಥ ಪೋಡಿನ ಪ್ರಶ್ನೆ ಮಾಡಿದ್ರೆ ಇವತ್ತು ಪೊಲೀಸು ಇಲಾಖೆಯವ್ರನ್ನ ಇವತ್ತು ಒಂದು ಊರಲ್ಲಿ ನಮ್ಮನ್ನು ಕರೆಸಿ ಬೈದು ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಕೆಲಸನ ಏನು ಒಂದು ಕಂದಾಯ ಅಧಿಕಾರಿಗಳು ಮಾನ್ಯ ತಾಲೂಕು ಆಡಳಿತ ಇವತ್ತು ದಿನ ಮಾಡ್ತಾಯಿದೆ. ಇದಕ್ಕೂ ಸಹ ಯಾವುದೇ ರೀತಿ ನಮಗೆ ತಾಲೂಕು ಆಡಳಿತ ಬಡವರಿಗೆ ಅಂತೇಳ್ಬಿಟ್ಟು ಇಲ್ಲಿ ಯಾವುದೇ ರೀತಿ ನಮಗೆ ಸಹಾಯ ಮಾಡ್ತಾಯಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇದೇ ಗ್ರಾಮದಲ್ಲಿ ಬಂಡಿದಾರಿಗಳು ಮತ್ತು ಕಾಲುದಾರಿಗಳು ಫ್ಯಾಕ್ಟ್ರಿಗಳನ್ನ ಕಟ್ಕೊಂಡು ಮಜಾ ಮಾಡ್ತಾಯಿದ್ದಾರೆ. ಅದನ್ನು ತೆರವು ಮಾಡಿಸಿ ಗ್ರಾಮಕ್ಕೆ ಹೋಗೋದಕ್ಕೆ ಸುಮಾರು ನಮ್ಗೆ 2 ಕಿಲೋಮೀಟ್ರು ಕಡಿಮೆ ಆಗುತ್ತೆ ಅಂತ ಗಮನ ಕೊಟ್ಟರೂ ಸಹ ಇದನ್ನು ಸಹ ನಿರ್ಲಕ್ಷ್ಯ ಮಾಡಿಕೊಂಡು ಯಾವುದೇ ರೀತಿ ಒತ್ತುವರಿಗಳನ್ನ ತೆರವು ಮಾಡಿಸ್ತಾ ಇಲ್ಲ. ಇದನ್ನು ಏನು ಬಂದಿದ್ದಾರೆ ಸರ್ವೆ ಇಲಾಖೆಯವರು ಇವತ್ತಿನ ದಿನ ಈ ಒತ್ತುವರಿಗಳನ್ನ ಯಾವಾಗ ತೆರವು ಮಾಡ್ತಾರೋ, ಬೇಗೂರು ಗ್ರಾಮದಲ್ಲಿರ್ತಕ್ಕಂಥ ವಿವಿಧ ಸರ್ವೆ ನಂಬರ್ಗಳ ಒತ್ತುವರಿನ ಯಾವಾಗ ತೆರವು ಮಾಡ್ತೀರಾ, ಎಷ್ಟು ದಿನದಲ್ಲಿ ಮಾಡಿಕೊಡ್ತೀರಂತ ನಮ್ಮ ಗಮನಕ್ಕೆ ಇವತ್ತು ಏನು RI ಅವರು, DT ಅವರು, ಸರ್ವೆ ಇಲಾಖೆಯವರು ಎಲ್ಲರೂ ಇದನ್ನು ನಮ್ಮ ಸಮ್ಮುಖದಲ್ಲಿದ್ದರೆ ಅವರು ಡೀಟೇಲ್ಸ್ ಹೇಳ್ತಾರೆ. ಅಂದರೆ ಎಲ್ಲಿ ಸರ್? ಅಂದರೆ ಎಲ್ಲಿ ಇಲ್ಲಿ ಒತ್ತುವರಿ ಆಗಿರೋದ? ನಮ್ಮ ಮಾನ್ಯ ತಹಶೀಲ್ದಾರ್ ಅವರು ಕೊಟ್ಟಿರೋದು, ನಾವು ಅವ್ರು ಕೊಟ್ಟಿದ್ದು ಸುಮಾರು 3 ಎಕರೆಯಷ್ಟು ಕಬ್ಜಾ ಆಗಿರುತ್ತೆ ಅಂತ ನಾವು ಹೇಳ್ತೀರಿ. ಪಕ್ಕದಲ್ಲಿ ಮಾವಿನ ಗಿಡ ಆಗಿರೋದು. ಅಂದರೆ ಇದರಲ್ಲಿ ಒಂದು ನಿಮಿಷ ಸರ್, ಅವ್ರೇನು ಹೇಳಿದ್ದಾರೆ, ಬರೀ 2 ಎಕರೆ ಅವ್ರು ಮಂಜೂರಾಗಿದ್ದು ಮಿಕ್ಕಿದ ಜಾಗ ಎಲ್ಲ ಒತ್ತುವರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸುಮಾರು 30-40 ಎಕರೆಗಳಷ್ಟು ಕೆರೆ ಭೂಮಿನ ಒತ್ತುವರಿ ಮಾಡಿದ್ದಾರೆ. ಯಾಕೆ? ಅವ್ರಿಗೊಂದು ರೆವಿನ್ಯೂ ಆ್ಯಕ್ಟಲ್ಲಿ ಅವ್ರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯನಾ ಕೇಳಿದ್ರೆ ನಮಗೆ ಬಿಡಬೇಕಲ್ಲ. ಯಾವತ್ತಿದ್ರೂ ದಾಖಲೆಗಳಿಲ್ದಿರೋ ಜಾಗನ ಬಿಡಬೇಕು. ಏನು ಹೇಳಿ? ಕೆರೆ ನೋಡಿ, ಕೆರೆ ಜಾಗ ನಾಳೆ ಅಂದರೆ ಹಂಗಾದರೆ ಇವಾಗ ಇಲ್ಲಿ ಮಾಡ್ತಾ ಇರೋದಕ್ಕೆ ಅದಕ್ಕೆ ಕಾನೂನಿದೆ, ಇದಕ್ಕೆ ಕಾನೂನಿಲ್ವಾ? ಪೋಡಿ ಮಾಡಿಸ್ಕೊಂಡು ಅವಾಗ ನಮ್ಮ ಸ್ಕೆಚ್ ಕೊಡಬೇಕಾದ ನಮಗೆ, ಪೋಡಿ ಮಾಡೋವಾಗ ನಮಗೆ ನೋಟಿಸ್ ಜಾರಿ ಮಾಡಬಾರ್ದಾ? ನೋಟಿಸ್ ಜಾರಿ ಮಾಡಬಾರ್ದಾ? ದಯವಿಟ್ಟು ಏನಿದೆ ಇದು ಕಾನೂನುಬದ್ಧವಾಗಿ ಎಲ್ಲ ತಿಳುವಳಿಕೆ ಇರೋರು, ಕಾನೂನು ಅರಿವಿರೋರು, ಯಾವುದೇ ರೀತಿ ಯಾವ ಬಡಬಗ್ಗರಿಗೆ ಅನ್ಯಾಯ ಆಗದಿರ್ತಕ್ಕಂತೆ ನಮಗೇನೋ ಒಂದು ರಕ್ಷಣೆ ನೀಡಿ, ಭೂಮಿಗಳ ರಕ್ಷಣೆ ನೀಡಿ, ಒಂದು ನಿಮಿಷ ಅಣ್ಣ, ಭೂಮಿಗಳ ರಕ್ಷಣೆ ನೀಡಿ ಒತ್ತುವರಿ ಆಗಿರೋದನ್ನು ತೆರವು ಮಾಡಿಸಿ, ಒತ್ತುವರಿ ಯಾರು ಮಾಡಿದ್ದಾರೋ ಅವ್ರ ಮೇಲೆ ಕಾನೂನು ಕ್ರಮನೂ ಸಹ ಜರುಗಿಸಿ ಅಂತ ಗಮನಕ್ಕೂ ಸಹ ನೀಡಿದ್ದೀರಿ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಮೊನ್ನೆ ಯಾರು ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯವರು, ತಾಲೂಕು ಆಡಳಿತ ಹೇಳಿದ್ದಾರೆ. ಬೇಗೂರು ಗ್ರಾಮ ಸರ್ವೆ ನಂಬರ್ 188ರಲ್ಲಿ ಒತ್ತುವರಿ ಆಗಿರುತ್ತೆ ಅಂದ್ಬಿಟ್ಟು ನರೇಂದ್ರ ಕುಮಾರ್ ಮತ್ತು ಕೆಂಪಯ್ಯ ಅವರು ಅರ್ಜಿ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಪ್ರಕಾರ ಏನಿದೆ ಸರ್ವೆ ಇಲಾಖೆಯಿಂದ ಕರ್ಕೊಂಬಂದು ಇಲ್ಲಿ ಒತ್ತುವರಿ ಏನಾದರೂ ಆಗಿದೆಯೋ ಅದು ಆಗಿರೋದನ್ನು ತೆರವು ಮಾಡಿಸೋದಕ್ಕೆ ಬಂದಿದ್ದೀವಿ. ಈ ಪೊಲೀಸ್ ಇಲಾಖೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅಂತ. ನಾಳೆ ನಡೆದ್ರೆ ಅದಕ್ಕೆ ಯಾರೂ ಜವಾಬ್ದಾರ ಆಗಲ್ಲ, ನಾವೇ ಜವಾಬ್ದಾರ ಆಗ್ತೀವಿ. ಆ ಉದ್ದೇಶ ಬಿಟ್ಟರೆ ಬೇರೆ ಉದ್ದೇಶ ಏನೂ ಇರೋದಿಲ್ಲ. ಒಂದು. ಎರಡನೇದು ಏನಂದರೆ ಸರ್ಕಾರದ ಜಮೀನುಗಳು ಯಾರಾದರೂ ಒತ್ತುವರಿ ಮಾಡಿದ್ರೂ ಅವ್ರ ವಿರುದ್ಧ ಕಾನೂನು ಪ್ರಕಾರ ನಾವು ಕ್ರೈಮ್ ತೊಗೊತೀವಿ. 1 or 2 ಡೇಸ್ ಲೇಟ್ ಆಗ್ಬೋದು. ಅದು ಬಿಟ್ಟರೆ ಕಾನೂನಿಗೆ ಎಲ್ಲರೂ ಸಮಾನನೇ. ಇಲ್ಲಿ ಬಡವರು, ಶ್ರೀಮಂತರು, ದಲಿತರು ಇನ್ನೊಂದು ಏನೂ ಇಲ್ಲ. ಕಾನೂನಲ್ಲಿ ತಪ್ಪು ಮಾಡೋದು ಎಲ್ರಿಗೂ ಶಿಕ್ಷೆ ಇದೆ. ಇಲ್ಲಿ ಸಾರ್ ಹೇಳ್ದಂಗೆ ಇಲ್ಲಿ ಒತ್ತುವರಿ ತೆರವುಗಳು ಇದನ್ನು 2 ಸರಿ ಮಾಡಿ PDO ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. 1 ಸರಿ ನಾವು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದು ನಮ್ಮ ಜವಾಬ್ದಾರಿ ಆಗಿರೋದಿಲ್ಲ, ಅವ್ರ ಜವಾಬ್ದಾರಿ ಆಗಿರೋದು. ಆದರೂ ಸರ್ಕಾರಿ ಜಮೀನು ಅವರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ದಂಗೆ ನಾವು ಏನಿದೆ ನಾಮಕ ಫಲಕವನ್ನು ಹಾಕ್ಸ್ಬೇಕು, ನಾವು ಹಾಕ್ಸ್ತೀವಿ. ಅದನ್ನು 1 or 2 ಡೇಸಲ್ಲಿ ಅದನ್ನು ಮಾಡ್ತೀವಿ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ. ಕೆಲವೊಂದು ಸರ್ವೆ ನಂಬರ್ ಅಲ್ಲ, ನೀವು ಮಾತಾಡೋದು ನಾನು ಮಾತಾಡಿಲ್ಲ. ಅದನ್ನು ಹೇಳಿ ಮೆನ್ಷನ್ ಮಾಡಿ.
ಹೇಳಿ ಸರ್. ಇವಾಗ ಅವರು ಕೆಲವೊಂದು ಮನವಿಗಳು ಕೊಟ್ಟಿದ್ದಾರೆ, 3 ರಿಂದ 4 ಎಕರೆ ಆಗಿದೆ ಅಂತ ನಾವು ಖಂಡಿತ ಕ್ರಮ ವಹಿಸ್ತೀವಿ. ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಯಾರೇ ಆಗಿರಲಿ ಅವ್ರ ವಿರುದ್ಧ ನಾವು ಶಿಸ್ತು ಕ್ರಮ ತಗೋತೀವಿ ಕಾನೂನು ಪ್ರಕಾರ. ಸರ್ ಅಂದ್ರೆ ಇವರು ಅರ್ಜಿ ಕೊಡೋ ತನಕ ಇಲ್ಲಿ ಈ ಭಾಗದಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ ಅನ್ನೋದು ಇಲ್ಲಿ ಕಂದಾಯ ಇಲಾಖೆ ಅಲ್ಲ, ಅವ್ರು ಕೊಟ್ಟಿರೋದು ನಾವು ಆಲ್ರೆಡಿ ಕ್ರಮ ವಹಿಸಿದ್ವಿ. ಅವ್ರು ಹೇಳ್ತಾ ಇರೋದು ಇದು ಕಲ್ಲುಗಳ ಜಗ್ಬಂದಿ ಏನಿದೆ, ಆ ಕಲ್ಲುಗಳು ಹಾಕಿದ್ದಾರೆ, ಆ ಕಲ್ಲುಗಳು ಕಿತ್ತಾಕಿರ್ತಾರೆ. 6 ತಿಂಗಳಾಗಿದೆ ನಾವು ಮಾಡಿ. ನಿಲ್ಲುವಲ್ಲಿ ಮಾಡೋದು ಕಷ್ಟ ಆಗುತ್ತೆ. ನಮ್ಗೆ 1 or 2 days ಟೈಮ್ ಕೊಟ್ಟರೆ ಖಂಡಿತ ಅದೇನಿದೆ ಅದನ್ನು ನಾವು ತೆರವು ಮಾಡಿಸಿ ಕೊಡ್ತೀವಿ. 2024 ಕೊಟ್ಟಿರೋದು ಸರ್ ನಿಜನೇ ಕೊಟ್ಟಿಲ್ಲ ನಾವು. ಅಲ್ಲ, ಇವಾಗ ನಾವು ಬಂದು